ಮತ್ತೆ ಮಷೀನ್ ಇಲ್ಲಪ್ಪ ಇಲ್ಲಿ ನೋಡಿಲ್ಲ ಅವು ತಕ್ಷಣ ಒಳಬರ್ ಕಾಣತ್ತಿಲ್ಲ ನೋಡ ಮಣ್ಣಾಗ ನೋಡುವ. ಬಾಗಲಕೋಟೆ ಜಿಲ್ಲೆಯ ಬಾಗಲಕೋಟೆ ತಾಲೂಕಿನ ನವನಗರ ಪ್ರದೇಶದಲ್ಲಿ ಹಲವು ದಿನಗಳಿಂದ ಮಾನಸಿಕ ಅಸ್ವಸ್ಥ ಸ್ಥಿತಿಯಲ್ಲಿದ್ದ ಇಬ್ಬರು ರಸ್ತೆ ಬದಿಯಲ್ಲೇ ಜೀವನ ಸಾಗಿಸುತ್ತಿದ್ದರು. ಈ ದೃಶ್ಯವನ್ನು ಗಮನಿಸಿದ ಕನ್ನಡಪರ ಹೋರಾಟಗಾರ ನವೀನ್ ಕಪಾಲಿ ಅವರು ಸಾರ್ವಜನಿಕರ ಸಹಕಾರದೊಂದಿಗೆ ಮಾನವೀಯ ಕಾರ್ಯಕ್ಕೆ ಮುಂದಾದರು. ಅವರಿಗೆ ಹೇರ್ ಕಟ್ ಮಾಡಿಸಿ, ಸ್ವಚ್ಛವಾದ ಬಟ್ಟೆಗಳನ್ನು ತೊಡಿಸಿ, ಆಹಾರ ಹಾಗೂ ಅಗತ್ಯ ನೆರವು ನೀಡಿ ಮಾನವೀಯತೆ ಮೆರೆದರು. ಸಾರ್ವಜನಿಕರಿಂದ ದೊರೆತ ಮಾಹಿತಿಯ ಮೇರೆಗೆ ಮಂಜುನಾಥ್ ನಾವಿ ಅವರು ಉಚಿತವಾಗಿ ಕಟಿಂಗ್ ಮಾಡಿಕೊಟ್ಟು ಸಹಕರಿಸಿದರು. ಈ ಸೇವಾ ಕಾರ್ಯದಲ್ಲಿ ಸ್ಥಳೀಯರಾದ ಸಂಜಯ್ ಕೋಲ್ಕಾರ್, ಅರ್ಜುನ್ ಸಿಂಗ್ ಬಡಿಗೇರ್, ಕಿರಣ್ ಚವಾನ್, ಶಾಂತಾಬಾಯಿ ಕಪಾಲಿ ಸೇರಿದಂತೆ ಅನೇಕರು ಭಾಗವಹಿಸಿ ತಮ್ಮ ಕೈಲಾದ ನೆರವನ್ನು ನೀಡಿದರು. ನನ್ನ ಫೋನ್ ಹಚ್ಚು ಫೋನ್ ಸಂಜೆಗೂ ಅಷ್ಟೇ ಕುಂದ್ರು ತೆಗಿತಾರಲ್ಲ ಅವ್ರು ಅಷ್ಟೇ ಅಲ್ಲಿ ಬಾ ಲೇ ಅವ್ ಕಾಣು ಬಾ ಸೀದಾ ಒಳ್ಳೆ ಸೀದಾ ನೋಡಿ ಜೀರಾ ಕೊಡ ಹೋಗುದು. ಕುಂದ್ರ ಎಲ್ಲ ಹೊತ್ತ ತಾವ ಕಡೆ ಗೋಯ್ಬೇಕು. ಇಷ್ಟೆಲ್ಲ ಮಾಡಿ ಅಂತ ನಿಮ್ಮ ನಡೆದ ನಾಳ ನೋಡಲ್ಲ ಯಾರದಾರ ನೋಡಲ್ಲ ಮುಂದಾರ ನೋಡ ಅಲ್ರಿ ಅವ ಎಲ್ಲ ನನಗೆ ಅರಿವಿ ಹೊಸ ಹಾಕಿಬಿಟ್ರಿ ಅವಾಗ ಪಾಪ ನಮ್ಮ ಮಂದಿ ಯಾರೋ ಒಬ್ರು ಹಸ್ಕೊಂಡಿಲ್ಲ ನೋಡ್ರಿ ಅವ್ರಿಗೆ. ನಮ್ಮಂದು ಏನು ಹಂಗ ಅರ್ಬಿ ಕೊಟ್ಟ ಬಿಟ್ರಿ ಮತ್ತೆ ಅಂತ ನಮಗ ಬೇಡ ತೋನಿಗೆ ಬಂದ್ ನೋಡಿ ನಿಮ್ಮ ಅಣ್ಣಲ್ಲೇ ಸುಮಂತ ಹೇಳಲೇ ಮುಟ್ಟಕಿ ಸುಮ್ಮುಟ್ಟ ಮುಟ್ಟ ಏನ್ ಮಾಡೋದ ಬತ್ತಿ ಸುಮ್ಮಿರು ನೋಡ್ರಿ ಎಷ್ಟ
ಚಾಯ್ ಇನ್ನ ತಂದಿಲ್ಲ ಏ ಅಪ್ಪ ಈರ ಮನೆಗೆ ಹೋಗ ಚಾ ಮಾಡಿಸುವ ಪಟ್ಟ ಚಾ ಬೇಕಾಗಿ ಚಾ ಹೋಗಿ ಚಾ ಮಾಡಿಸ್ಮು ಏ ಗೌಡ ಹೋಗಿ ಗೋಲ್ ಮ್ಯಾಗತ್ತ ಚಾ ಮಾಡಿಸ್ಮು ಇಬ್ರು ಎಲ್ಲರಿಗೂ ನಮಸ್ಕಾರ. ಏನಂತಂದ್ರೆ ಬಾಗಲಕೋಟೆಯ ಏನು ಒಂದು ನವನಗರದ ಪ್ರಮುಖ ಬೀದಿಯಲ್ಲಿ ಒಬ್ಬರು ಯುವಕ ಆಮೇಲೆ ಒಂದು ಯುವತಿ ಭಾಳ ಒಂದು ಅಸ್ವಸ್ಥದಿಂದ ಅವರು ಅಡ್ಡಾಡ್ತಿರ್ತಾರೆ. ಅವರನ್ನು ನಾವು ಗಮನಿಸಿದ ಇವತ್ತು ನಮ್ಮ ಮಂಜುನಾಥನ್ನವರು ಅವ್ರಿಗೆ ನಾವು ಒಂದು ಕರೆ ಮಾಡಿದ್ವಿ. ಮಂಜುನಾಥನ್ನವರು ಇವರು ಭಾಳ ದಿವಸದಿಂದ ಇಲ್ಲೇ ಅಡ್ಡಾಡ್ತಾರೆ. ಅವರಿಗೆ ಸ್ವಲ್ಪ ನೀವೇನಾದರೂ ಕಟಿಂಗ್ ಇದನ್ನು ಮಾಡಿರಿ ಅಂತಂದಾಗ ಅವರು ಆಯ್ತು ರೀ ಅನ್ನಾರ, ಯಾವುದೇ ಒಂದು ರೊಕ್ಕ ರೂಪಾಯಿ ಏನೂ ಬೇಡ, ಅವರು ಒಟ್ಟು ಚಲೋದಂಗೆ ಕಾಣಲಿ, ಎಲ್ಲರೂ ಸಾರ್ವಜನಿಕರು ನಾವು ನೀವೆಲ್ಲರೂ ಹೆಂಗದೀವಿ ಹಂಗೆ ಅವರು ಈ ಸಮಾಜದಾಗ ಇರ್ಬೇಕಂತೇಳಿ ಅವರೊಂದು ಸಮಾಜ ಸೇವೆಯನ್ನು ಮಾಡಿದಾರ. ಅವರಿಗೆ ನಾವು ಹೃದಯಪೂರ್ವಕವಾಗಿ ನಾವು ಧನ್ಯವಾದಗಳನ್ನು ಅವರಿಗೆ ಅರ್ಪಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.